ಇಲ್ಲಿ ಹಾಂ ಸ್ಟೇಷನ್ ಅದೇ MLC ತೊಂದರೆ ಆದರೆ ಅವನೇ ಕಾರಣ. ಡ್ಯಾನ್ ಶ್ರೀನಿವಾಸೇ ನನ್ನ ಕಾರಣ. ಡೈಲಿ ಅವನದೇ ಆಗೋಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ರೌಡಿಗಳ ಅಟ್ಟಹಾಸ ಹೆಚ್ಚಿದೆ. ಎಲ್ಲಂದರಲ್ಲೇ ಒಡಿದಾಟ ಬಡದಾಟ ಶುರುವಾಗಿದೆ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗ್ತಿರುವ ದೂರುಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಿನ್ನೆ ರಾತ್ರಿ ಒಂದೇ ಪಕ್ಷದ ಮುಖಂಡರುಗಳ ಮಧ್ಯೆ ಬೀದಿ ಜಗಳ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಸೀನು ಗುಂಪು ಕಟ್ಟಿಕೊಂಡು ಅವರದ್ದೇ ಪಕ್ಷದ ಮುಖಂಡ ಅಲ್ಲು ಅನಿಲ್ ಅನ್ನೋರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ದಿನಗಳ ಹಿಂದೆ KSRTC ಗ್ಯಾರೇಜ್ ರಸ್ತೆಯಲ್ಲೊಂದು ಇದೇ ಮಾದರಿ ಜಗಳ ನಡೆದು ಬೈಕ್ ಮತ್ತು ಕಾರು ಚಾಲಕನ ಮಧ್ಯೆ ನಡೆದ ಒಡೆದಾಟದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವದಲ್ಲೇ ಬಡದಾಡಿಕೊಂಡಿದ್ದ ಜಗಳದಲ್ಲೂ ಯುವ ಕಾಂಗ್ರೆಸ್ ಮುಖಂಡ ಇದ್ದ ಅನ್ನೋ ಘಟನೆ ಹಸಿರಾಗಿರುವಾಗಲೇ ಇಂದು ಈ ಘಟನೆ ನಡೆದಿದೆ. ಅಲ್ಲು ಅನಿಲ್ ಅನ್ನೋರು ಮಾಜಿ ಸಚಿವ MC ಸುಧಾಕರ್ ಬೆಂಬಲಿಗರ ತಂಡದವರು ಅನಿಸಿಕೊಂಡಿದ್ದು ಈ ಎರಡು ಗುಂಪುಗಳ ಮಧ್ಯೆ ಆಗಾಗ ಬೆದರಿಕೆ ಹಾಕಿಕೊಳ್ಳೋದು ನಡೆದಿತ್ತು ಎನ್ನಲಾಗಿದ್ದು, ನಿನ್ನೆ ರಾತ್ರಿ MG ಚಿಕನ್ ಅಂಗಡಿ ಬಳಿ ಅಲ್ಲು ಅನಿಲ್ ಇರೋದು ಖಚಿತಪಡಿಸಿಕೊಂಡ ಡ್ಯಾನ್ಸ್ ಸೀನಾ ತಂಡ ಅಟ್ಯಾಕ್ ಮಾಡಿತ್ತು. ಅನಿಲ್ನ ಹಿಡಿದು ರಸ್ತೆಯಲ್ಲಿ ಓಡಾಡ್ತಿದ್ರು. ಅವರಿಂದ ತಪ್ಪಿಸಿಕೊಂಡು ಟೌನ್ ಪೊಲೀಸ್ ಠಾಣೆಗೆ ಓಡೋಡಿ ಹೋಗಿ ರಕ್ಷಣೆ ಪಡೆದ ಅಲ್ಲು ಅನಿಲ್ ಆನಂತರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆ ಪಡೆದಿದ್ದು, ಮಾಹಿತಿ MC ಸುಧಾಕರ್ಗೂ ತಿಳಿದು ಅವರು ಪೊಲೀಸರಿಗೆ ಕರೆ ಮಾಡಿ FIR ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದ ಪೊಲೀಸರು ಆತನಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಓಡಿದ್ದಾರೆ ಮೂರ್ತಿ ಮೆಸ್ ರೋಡಲ್ಲಿ. ನಿಮ್ಗೆ ಹೇಳಿದ್ ನಾನು ಒಂದ್ಸಲ ಮೂರ್ತಿ ಮೆಸ್ ರೋಡು ಜೂನಿಯರ್ ಕಾಲೇಜ್ ಮುಂದೆ ಅದೇ ನಾವು ಬರ್ತ್ಡೇಗೆ ಹಾಕಿರಲಿಲ್ಲ ಅಂದ್ಬಿಟ್ಟು ಅವತ್ತು ಕೂಡ ಹೊಡೆದಿದ್ದಾರೆ. ನಮ್ಮದೇ ಅಣ್ಣ. ಹ್ಞೂ ಅವತ್ತು ಹೊಡೆದಿದ್ದಾರೆ. ತಿರ್ಗಿ ಆಮೇಲೆ ಮೊನ್ನೆ 2 ತಿಂಗಳ ಹಿಂದೆ ಅಟ್ಯಾಕ್ ಮಾಡಿದ್ದಾರೆ. ಇವತ್ತು 10 ಜನ ಹಾಕ್ಕೊಂಬಂದು ಚಾಕುದಲ್ಲಿ ಇದು ಮಾಡಿದ್ದಾರೆ ಅಣ್ಣ ಕೈಗೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಕೋರ್ಟ್ಗೆ ಬಂದು ನೋಡಿಕೊಂಡು ಮನೆ ಹತ್ರ ಹೋಗ್ತಾಯಿದ್ರೆ ಅಲ್ಲಿ ನಿಂತ್ಕೊಂಡೆ 8 ಗಂಟೆಯಲ್ಲಿ. ಇವಾಗ ಬಂದು ಏಕಾಏಕಿ ಬಂದು 10 ಜನ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಡ್ಯಾನ್ಸ್ ಶ್ರೀನಿವಾಸು ಆಮೇಲೆ ಎಲ್ಲ ಪ್ರದೀಪ್ ಈಶ್ವರ್ ಫಾಲೋವರ್ಸ್ ಎಲ್ಲ ಕೆಳಗಿನ ತೋಟ ಇಲ್ಲೇ ಜೂನಿಯರ್ ಕಾಲೇಜ್ ಹಿಂದುಗಡೆ ಇರೋದು. ನನ್ನ ಇದು 6 ತಿಂಗಳಿಂದ ನನ್ನ ಅಟ್ಯಾಕ್ ಮಾಡ್ತಾ ಇರೋದಣ್ಣ. ಅವತ್ತು ಕೂಡ ಸ್ಟೇಷನಲ್ಲಿ ಹೇಳಿದ್ದೀನಿ ಅಣ್ಣ. PCಗೆ ಬಂದಿದ್ದೀನಿ. ಹ್ಞೂ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದೀನಿ ನಾನು. ಓಕೆ 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 ಓಕೆ. MG ರಸ್ತೆಯಲ್ಲಿ ಅಟ್ಯಾಕ್ ಮಾಡಿದ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಹೋದ ವ್ಯಕ್ತಿಗೆ ಕನಿಷ್ಠ ರಕ್ಷಣೆ ನೀಡದೆ ಅವರೊಟ್ಟಿಗೆ ಒಬ್ಬರಾದರೂ ಆಸ್ಪತ್ರೆಗೆ ಹೋಗದೆ ಒಬ್ಬನನ್ನೇ MLC ಮಾಡಿಸಿಕೊಂಡು ಬರುವಂತೆ ಕಳಿಸಿದ್ದಾರೆ. ಆಗ ಆ ಗ್ಯಾಂಗ್ ಮತ್ತೆ ಅಟ್ಯಾಕ್ ಮಾಡಿ ಸಾಯಿಸಿದ್ರೆ ಏನ್ ಗತಿ? ರಕ್ಷಣೆ ಕೋರಿ ಪೊಲೀಸರ ಬಳಿ ಹೋದವನಿಗೆ ಪೊಲೀಸರು ಹೀಗೆ ನಡೆಸಿಕೊಂಡಿದ್ದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. MC ಸುಧಾಕರ್ದು ಬ್ಯಾನರ್ ಫೋಟೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹೊಡೆಯಕ್ಕೆ ಬಂದಿದ್ದಾರೆ. MLA ತಮ್ಮ ಆಮೇಲೆ NBK ರಾಜು ಅವರೆಲ್ಲ ನನ್ನ ಹೊಡೆಯಕ್ಕೆ ಬಂದಿದ್ರು. ಆವತ್ತು ಸುಮ್ಮನೆ ಆಗೋದೆ ಬಿಡು, ಆಗೋಗಿದೆ, ಎಲ್ಲ ದೊಡ್ಡವರು ಹೇಳಿದ್ರು, ಸುಮ್ಮನೆ ಆಗೋದ್ವಿ. ಆಮೇಲೆ ಅಲ್ಲೇ ಕಡಿಮೆ ಜಾತಿನ ಮಕ್ಕಳು ಈ ನಮ್ಮ ಮಕ್ಕಳನ್ನ ಎಲ್ಲಿ ಅಂತ ಕೆಟ್ಟದಾಗಿ ಮಾತಾಡ್ಬಿಟ್ಟ. ನಾನು ಅಲ್ಲಿಗೂ ಸುಮ್ಮನೆ ಇದ್ದೆ, ಮಾಧ್ಯಮದವ್ರಿಗೂ ತಿಳಿಸಿದ್ದೆ, ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಆಯ್ತು ಬಿಡು ಅಂದ್ಬಿಟ್ಟು ನನ್ನ ಈ ಹಳೆ ದ್ವೇಷ ಇಟ್ಟುಕೊಂಡು ಅಟ್ಯಾಕ್ ಮಾಡೋದು, ಒಬ್ಬನೇ ಹೋರಾಡ್ತಾ ಇದ್ರೆ ಹಿಂದೆ ಹುಡುಗರು ಕಳಿಸೋದು, ಆ ಥರ ಎಲ್ಲ ಮಾಡ್ದೆ. ತಿರುಗಿ ಇವತ್ತು ಲಾಸ್ಟು ನಾನು MC ಸುಧಾಕರ್ ಫಾಲೋವರ್ಸು, ಅಕ್ಷರಮ್ಮ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಪ್ರದೀಪ್ ಫಾಲೋವರ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದು 10 ಜನ ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಾನು ಸ್ಟೇಷನ್ ಗಂಟೆ ಬಂದಿದ್ದ ತಕ್ಷಣ ಹಿಂದೆ ಪಡ್ಕೊಂಡ್ರವನಿ ಅಂತ ತೆಲುಗಲ್ಲಿ ಹಿಡ್ಕೊಳಕ್ಕೆ ಬಂದು ನಾನು ಸ್ಟೇಷನ್ ಒಳಗಡೆ ಓಡೋದೆ. ನಿನ್ನೆ ಕೂಡ ಹೋಗಿದ್ದೀನಿ, ಹಿಂಗೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂದ್ಬಿಟ್ಟು ನಿನ್ನೆ ಕಂಪ್ಲೇಂಟ್ ಕೊಡು, ಆಯಿತು ಬಿಟ್ಬಿಡೋಣ ಬಿಡು ಇಲ್ಲಿಗೆ ಅಂದ್ಬಿಟ್ಟು ಇವತ್ತು ಬಂದು ಚಾಕು ತಗೊಂಡ್ಬಂದು ಹೊಡೆಯೋಕ್ಕೆ ಬಂದಿದ್ದೇನೆ. ಅವರು ಫ್ಯಾಮ್ಲಿಯಲ್ಲಿ 4-5 ಜನ, ಆಮೇಲೆ ಕೆಳಗಿನ ತೋಟದವ್ರೆ, ಆಮೇಲೆ ಇನ್ನೊಂದು 4-5 ಜನ ಇದ್ದಾರೆ. ಅವ್ರದ್ದು ಫೋಟೋಸು ನಾನು ವೀಡಿಯೋಸ್ ಎಲ್ಲ ಕೊಡ್ತೀನಿ. ಕ್ಯಾಮ್ರಾದಲ್ಲೂ ವೀಡಿಯೋ ಆಗಿದೆ, ಅಲ್ಲಿ ಸಾಕ್ಷಿನೂ ಕೊಡ್ತೀನಿ ನಾನು.
ನಾನು ಪೊಲೀಸ್ ಸ್ಟೇಷನ್ ಒಳಗಡೆ ಓಡೋದು. ಪೊಲೀಸ್ ಸ್ಟೇಷನ್ ಫಸ್ಟ್ MLC ಮಾಡಿಸ್ರಿ ಅಂತ ಹೇಳಿದ್ರು. ಆಯ್ತು MLC ಮಾಡ್ಸೋಕ್ಕೆ ಇಲ್ಲಿ ಬಂದ್ವಿ. ಇವಾಗ MLC ಮಾಡಿಸಿ ಕಂಪ್ಲೇಂಟ್ ಕೊಡ್ತೀವಿ. ಬಂದಿಲ್ಲ, CCಗಳು ಇಬ್ಬರು ಬಂದಿದ್ರು. ಇವಾಗ ಬಂದು ಮಾಹಿತಿ ತಿಳ್ಕೊಂಡು ನಾನು ಓದ್ಸಂದು ನಾನು ನವೀನ್ ಕಿರಣ್ ನನಗೆ ಇವತ್ತು ಅವ್ರನ್ನ ಬಿಟ್ಕೊಡಲ್ಲ, ಎಲ್ಲೂ ಬಿಟ್ಕೊಡೋದು ಇಲ್ಲ. ಆವಾಗ ನವೀನ್ ಕಿರಣ್ ಬೈದರು ಅಂದ್ಬಿಟ್ಟು ಅವಾಗ ನನ್ನ ಜೈಲಿಗೆ ಹಾಕ್ಸಿದ್ದ. ಆಯಿತು ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ, ಆಗೋಗಿದೆ, FIR ಎಲ್ಲ ಕ್ಲಿಯರ್ ಮಾಡಿಕೊಂಡು ಕೋರ್ಟ್ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಯಿತು ಅಂದ್ಬಿಟ್ಟಿದ್ದೆ. ನಾನು ಹಿಂಸಿಸುವಾಗದ್ದು ಬ್ಯಾನರಲ್ಲಿ ಫೋಟೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಬರ್ತ್ಡೇಗೆ ಒಂದು ಹಿಂಸಿಸುವಾಗದ್ದು ಬ್ಯಾನರ್ ಅರ್ಧಾಕ್ತೀವಿ, ಸತಿ ಬೆಂಕಿ ಹಚ್ಬಿಡ್ತೀವಿ ಅಂತ ಹೇಳ್ದ. ಅಲ್ಲಿಗೂ ನಾನು ಸುಮ್ಮನೆ ಈಗ ಒದ್ದನ ಇವೆಲ್ಲ ಬೇಡ, ಇಲ್ಲಿಗೆ ಬಿಟ್ಬಿಡೋಣ, ಸುಮ್ಮನೆ ಇರು ಅಂತ ಹೇಳಿದ್ರೆ MLA ತಮ್ಮ ಬಂದುಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಕಡಿಮೆ ಜಾತಿನ ಮಕ್ಕಳು ಅಂತಾನೆ. ಅಲ್ಲಿಗೂ ಬಿಟ್ಟೆ, ನಾನು ಮಾಧ್ಯಮದವ್ರಿಗೂ ತಿಳಿಸಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿ ಗಂಟ ಈ ಥರ ಮಾಡ್ತಾ ಇದ್ದಾನೆ. ನನಗೇನಾನ ತೊಂದರೆ ಆದರೆ ಅವನೇ ಕಾರಣ, ಡ್ಯಾನ್ ಶ್ರೀನಿವಾಸೇ ನನ್ನ ಕಾರಣ. ಡೈಲಿ ಅವನದೇ ಆಗೋಗಿದೆ. ಈ ಚಿಕ್ಕಬಳ್ಳಾಪುರ ನನಗೆ ಅಲ್ಲ, ಎಷ್ಟೋ ಮನೆಗಳವರು ಕಣ್ಣೀರು ಹಾಕ್ಕೊತಾ ಇದ್ದಾರೆ. ನಾನು ಮಾಧ್ಯಮದವ್ರಿಗೆ ಇವಾಗ ತಿಳಿಸ್ತೀನಿ. ಇದಾಗೋದ್ಮೇಲೆ ನಾನು ಇನ್ನೂ ಒಂದು ಬೈಟ್ ಕೊಡ್ತೀನಿ. ಇನ್ನೂ ಅವರು ಬರ್ತಾರೆ, ಮಾಹಿತಿ ಕೊಡ್ತಾರೆ.